ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲಡ್ಕ. ವೀಕ್ಷಕರೇ, ದಯವಿಟ್ಟು ಕ್ಷಮೆ ಇರಲಿ. ರಾಹುಲ್ ಗಾಂಧಿ ಅವರು ಹೇಳಿದಂತಹ ಆ ಅಟೋಮ್ ಬಾಂಬ್ ಏನಿದೆ, ಹೈಡ್ರೋಜನ್ ಬಾಂಬ್ ಏನಿದೆ, ಅದು ಟಾರ್ಗೆಟ್ ರೀಚ್ ಆಗೋ ಮೊದಲೇ ಸಿಡಿದು ಬಿಟ್ಟಿದೆ. ಮೇಡ್ ಇನ್ ಚೈನಾ ಅಂತೆ. ಹಾಗಾಗಿ ಏನು ಮಾಡೋಕ್ಕಾಗಲ್ಲ. ಮೋದಿಜಿಯವರು ಎಷ್ಟು ಹೇಳಿದ್ರು ಕೇಳಲಿಲ್ಲ ನೋಡಿ. ಆತ್ಮನಿರ್ಭರ ಭಾರತಕ್ಕೆ ಕೈಯನ್ನ ಜೋಡಿಸಿ ಮೇಡ್ ಇನ್ ಇಂಡಿಯಾಗೆ ಉತ್ತೇಜನವನ್ನ ಕೊಡಿ ಅಂತ ಹೇಳಿದ್ರೆ ಕೇಳೋದೇ ಇಲ್ಲ. ಈಗ ನೋಡಿ ಪರಿಸ್ಥಿತಿ ಹೀಗಾಗ್ತಾ ಇದೆ. ಏನು ಮಾಡೋಕ್ಕಾಗಲ್ಲ. ವೀಕ್ಷಕರ, ಮೊದಲಿಗೆ ರಾಹುಲ್ ಗಾಂಧಿ ಅವರಿಗೆ ನಾನು ಕೇಳಬೇಕು, ಬಾಯ್ ಬಿಟ್ರೆ ಸಂವಿಧಾನ ಸಂವಿಧಾನ ಅಂತ ಬಾಯ್ ಪಡ್ಕೊಳ್ತಾರೆ. ಸಂವಿಧಾನ ಪುಸ್ತಕವನ್ನ ಕೈಯಿಂದ ಕೆಳಗೆ ಇಡೋದೇ ಇಲ್ವೇನೋ, ಹಂಗಿಡ್ಕೊಂಡಿರ್ತಾರೆ. ಹೋದಲ್ಲಿ ಬಂದಲ್ಲಿ ಬೀಸ್ತಾನೆ ಇರ್ತಾರೆ. ಸಂವಿಧಾನವನ್ನ ರಕ್ಷಿಸೋದಕ್ಕೆ ನಾನಿದ್ದೇನೆ ಅಂತ ಹೇಳ್ತೀರಲ್ವಾ, ಹೇಳ್ತೀರಾ? ನಿಮ್ಮ ಪ್ರೆಸ್ ಮೀಟ್ ಅಲ್ಲಿ ಇವತ್ತು ರಾಷ್ಟ್ರಗೀತೆ ಮೊಳಗತ್ತೆ, ಹೌದಾ? ಎಲ್ಲಿಂದ? ಮಧ್ಯದಿಂದ ಹಾಕ್ತೀರಾ ರಾಷ್ಟ್ರಗೀತೆಯನ್ನ. ನಾಚಿಕೆ ಆಗಲ್ವಾ ನಿಮ್ಮಗಳಿಗೆ? ಬೇರೆ ಯಾವುದಕ್ಕೂ ನೀವು ಮರ್ಯಾದೆ ಕೊಡಲ್ಲ ಬಿಡಿ. ರಾಷ್ಟ್ರಕ್ಕೆ, ರಾಷ್ಟ್ರಗೀತೆಗೆ, ಅದಕ್ಕೂ ಮರ್ಯಾದೆ ಕೊಡಕ್ ಬರಲ್ವಾ? ಇದು ಕಾಂಗ್ರೆಸ್ ಮಾಡಿದಂತ ಅವಮಾನ ರಾಷ್ಟ್ರಗೀತೆಗೆ. ನೀವುಗಳು ದೇಶದ ಬಗ್ಗೆ, ಸಂವಿಧಾನದ ಬಗ್ಗೆ ಮಾತಾಡ್ತೀರಾ? ಹೋಗ್ರಿ, ಕನ್ನಡದಲ್ಲಿ ಮುಖ ನೋಡ್ರಿ ಮೊದಲು. ನಾಚಿಕೆ ಆಗ್ಬೇಕು. ವೀಕ್ಷಕರೇ, ರಾಹುಲ್ ಗಾಂಧಿಯ ಬಾಂಬ್ ಹೇಗೆಲ್ಲ ಟುಸ್ ಬಾಂಬ್ ಆಯಿತು ಅನ್ನುವಂಥದ್ದನ್ನ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಕರ್ನಾಟಕದ ಆಳಂದ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿಯಿಂದ ವೋಟ್ ಚೋರಿಯಾಗಿದೆ ಅನ್ನುವಂಥದ್ದು ರಾಹುಲ್ ಗಾಂಧಿ ಆರೋಪ. Aland is constituency in Karnataka, 6,018 votes. Somebody tried to delete 6,018 votes. We don't know the total number of votes that were deleted in Aland in the 23 election. They are much higher than 6,018, but somebody got caught. ಆದ್ರೆ ನಾನು ನಿಮಗೆ ಹೇಳ್ತೀನಿ, ಮಜಾ ಇದೆ. 2004ರಲ್ಲಿ ಅಲ್ಲಿ BR ಪಾಟೀಲ್ ಅವರು ಗೆಲ್ತಾರೆ. ಯಾವ ಪಕ್ಷದಿಂದ? ಜನತಾ ದಳದಿಂದ ಗೆಲ್ತಾರೆ. 2008ರಲ್ಲಿ ಮತ್ತೆ ಸುಭಾಷ್ ಗುತ್ತೇದಾರ್ ಜನತಾ ದಳದಿಂದಾನೇ ಗೆಲ್ತಾರೆ. 2013ರಲ್ಲಿ BR ಪಾಟೀಲ್ ಅವರು ಗೆಲ್ತಾರೆ. ಯಾವ ಪಕ್ಷದಿಂದ? KJPಯಿಂದ. 2018ರಲ್ಲಿ ಸುಭಾಷ್ ಗುತ್ತೇದಾರ್ ಅವರು ಗೆಲ್ತಾರೆ. ಯಾವ ಪಕ್ಷದಿಂದ? BJP ಪಕ್ಷದಿಂದ. ರಾಹುಲ್ ಗಾಂಧಿ ಹೇಳಿದ್ದೇನು? 2023ರಲ್ಲಿ ಆ ಸ್ಥಾನದಲ್ಲಿ ವೋಟ್ ಚೋರಿ ನಡೆಯುತ್ತೆ ಅಂತ. ಕರೆಕ್ಟಾ? ಸೊ 2023ರಲ್ಲಿ ವೋಟ್ ಚೋರಿ ಮಾಡಿ ಗೆದ್ದಿದ್ದು ಯಾರಪ್ಪ ಅಂತ ನೋಡಿದ್ರೆ ಅದು BR ಪಾಟೀಲ್ ಅವರು. ಅರೆ, BR ಪಾಟೀಲ್ ಯಾವ ಪಕ್ಷ? ಕಾಂಗ್ರೆಸ್ ಪಕ್ಷ. ಅರೆ ರೇ ರೇ. ಆಮೇಲೆ ಇಲ್ಲಿ 6,018 ಮತಗಳ ಡಿಲೀಷನ್ ಆಗಿದೆ ಅಂತ ಹೇಳ್ತಾರೆ. ಆದ್ರೆ ಕಾಂಗ್ರೆಸ್ ಪಕ್ಷ ಆ ಸ್ಥಾನಕ್ಕೆ 10,348 ಮತಗಳಿಂದ ಗೆದ್ದು ಬಿಡತ್ತೆ. ಹಾಗಾಗಿ ಇಲ್ಲಿ ಒಂದು ಸ್ಪಷ್ಟ ಆಗ್ತಾ ಇರೋದೇನು ಅಂತ ಹೇಳಿದ್ರೆ, ರಾಹುಲ್ ಗಾಂಧಿ ವೋಟ್ ಚೋರಿಯಿಂದಾನೇ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೆದ್ದಿದ್ದು ಅಂತ ಇಲ್ಲಿ ಹೇಳೋದಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಹಂಗೂ ಈ ಪಪ್ಪು ಲಾಜಿಕ್ ಪ್ರಕಾರ ಕಾಂಗ್ರೆಸ್ ಮತದಾರರನ್ನ ಅಳಿಸಿ ಹಾಕುವಂತಹ ಒಂದು ಯಾವುದಾದ್ರೂ ರಹಸ್ಯ ಸಾಫ್ಟ್ವೇರ್ ಇದ್ದಿದ್ರೆ, ಬಿಜೆಪಿಗೆ ಅದು ಗೊತ್ತಿದ್ದಿದ್ರೆ, ಬಿಜೆಪಿ ಯಾಕಪ್ಪ ಸೋಲ್ತಾ ಇತ್ತಲ್ಲಿ? ಸಿಂಪಲ್ ಅಲ್ವಾ? ಯಾಕ್ರಪ್ಪ ಸುಳ್ಳು ಹೇಳಿ ಇಷ್ಟೊಂದು ಕಾಂಪ್ಲಿಕೇಟ್ ಮಾಡ್ತೀರಾ? 2004ರಿಂದ 2018ರವರೆಗೆ ಒಂದು ಬಾರಿ ಕೂಡ ಆ ಸ್ಥಾನಕ್ಕೆ ಕಾಂಗ್ರೆಸ್ ಗೆಲ್ಲೋದೇ ಇಲ್ಲ. ಯಾವತ್ತೂ ಗೆಲ್ಲದ ಸ್ಥಾನವನ್ನ ವೋಟ್ ಚೋರಿ ಮಾಡಿ ಇದ್ದಕ್ಕಿದ್ದ ಹಾಗೆ ಅಲ್ಲಿ ಕಾಂಗ್ರೆಸ್ ಗೆದ್ದು ಬಿಡುತ್ತೆ. ಅಲ್ಲಿಗೆ ವೀಕ್ಷಕರೇ, ನಿಮ್ಮೆಲ್ಲರ ಕನ್ಫ್ಯೂಷನ್ ಅನ್ನ ನಾನು ಕ್ಲಿಯರ್ ಮಾಡಿಬಿಡ್ತೀನಿ. ಆಕ್ಚುಲಿ ನಾನು ತಪ್ಪಾಗಿ ಗ್ರಹಿಸಿದ್ದೆ. ರಾಹುಲ್ ಗಾಂಧಿ ಅವರು ಹೈಡ್ರೋಜನ್ ಬಾಂಬ್ ಅಥವಾ ಅಟಮ್ ಬಾಂಬ್ ಅನ್ನ ಬಿಜೆಪಿ ಮೇಲೆ ಹಾಕ್ತಾರೆ ಅಥವಾ ಎಲೆಕ್ಷನ್ ಕಮಿಷನ್ ಮೇಲೆ ಹಾಕುವಂತ ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಅಂತ ತಪ್ಪು ಗ್ರಹಿಕೆ ಮಾಡಿದ್ದೆ. ಆದರೆ ರಾಹುಲ್ ಗಾಂಧಿ ವಾಸ್ತವವಾಗಿ ಕಾಂಗ್ರೆಸ್ ಮೇಲೇನೆ ಹೈಡ್ರೋಜನ್ ಬಾಂಬ್ ಅಟಮ್ ಬಾಂಬ್ ಹಾಕ್ತೀನಿ ಅಂತ ಹೇಳಿದ್ದು. ಚೂರು ಮೊದಲೇ ಬಿಡಿಸಿ ಹೇಳಬಾರ್ದಿತ್ತ ರಾಹುಲ್ ಗಾಂಧಿ ಅವರೇ? ಇದು ಟುಸ್ ಬಾಂಬ್ ನಂಬರ್ 1. ಆಮೇಲೆ ರಾಹುಲ್ ಗಾಂಧಿ ಅವರು
ಇಲ್ಲಿ ಯಾರ್ದೆಲ್ಲ ಹೆಸರು ಡಿಲೀಟ್ ಆಗಿದೆ ಅಂತ ಆರೋಪವನ್ನ ಮಾಡ್ತಾ ಇದ್ರು, ಆ ಎಲ್ಲ ಹೆಸರುಗಳನ್ನ ನೀವು ಗಮನಿಸಿದ್ರೆ ಎಲ್ಲ ಹಿಂದೂಗಳ ಹೆಸರು. ಬಿಜೆಪಿ ವೋಟ್ ಚೋರಿ ಮಾಡೋದಾದ್ರೆ ನಿಜವಾಗ್ಲೂ ಯಾರ ಹೆಸರನ್ನ ಡಿಲೀಟ್ ಮಾಡಿಸ್ಬೇಕಾಗಿತ್ತು? ಮುಸಲ್ಮಾನರದ್ದಲ್ವಾ? ಮುಸಲ್ಮಾನರ ಎಲ್ಲ ವೋಟು ಕಾಂಗ್ರೆಸ್ಗೆ ತಾನೇ ಹೋಗೋದು. ಅಲ್ಲಿಗೆ ಆ ಆರೋಪ ಕೂಡ ಸುಳ್ಳು. ಟೂಸ್ ಬಾಂಬ್ ನಂಬರ್ 2. ಆಮೇಲೆ ಮಜಾ ಏನು ಅಂತ ಹೇಳಿದ್ರೆ, ರಾಹುಲ್ ಗಾಂಧಿಗೆ ಇಲ್ಲಿವರೆಗೆ ಸಮಸ್ಯೆ ಇದ್ದಂಥದ್ದು ಮತದಾರರ ಸೇರ್ಪಡೆ ಆಗಿದೆ ಅಂತ. ಅದು ವರ್ಕೌಟ್ ಆಗ್ಲಿಲ್ಲ. ಹಾಗಾಗಿ ಈಗ ರಾಹುಲ್ ಗಾಂಧಿ ಹೊಸ ಸಮಸ್ಯೆ ಏನು ಅಂತ ಹೇಳಿದ್ರೆ, ಮತದಾರರ ಪಟ್ಟಿಯಿಂದ ಅಳಿಸಿ ಹಾಕಲಾಗಿದೆ, ಡಿಲೀಟ್ ಮಾಡಲಾಗಿದೆ. ಇದು ಟೂಸ್ ಬಾಂಬ್ ನಂಬರ್ 3. ರಾಹುಲ್ ಗಾಂಧಿ ಯಾಕೆ ಯಾವಾಗ್ಲೂ ಇಷ್ಟೊಂದು ಗೊಂದಲಕ್ಕೆ ಒಳಗಾಗ್ತಾರೆ ಗೊತ್ತಾಗ್ತಾ ಇಲ್ಲ ನನಗೆ. ಯಾಕೆ ಒಂದು ಪ್ರೊಪಗ್ಯಾಂಡವನ್ನ ಕೂಡ ನಿಮ್ಮಿಂದ ನೀಟಾಗಿ ಮುಗಿಸೋದಕ್ಕೆ ಆಗ್ತಾ ಇಲ್ಲ ಹೇಳಿ ರಾಹುಲ್ ಗಾಂಧಿ ಅವರೇ? ಏನಿದು ಈ ಧ್ರುವರಾತಿ ಅವರೇ, ನೀವು ಮೋದಿಜಿಯವರ PR ಟೀಮ್ ಭಾರಿ ಸ್ಟ್ರಾಂಗ್ ಇದೆ ಅಂತ ಹೇಳ್ತಾ ಇದ್ರಲ್ವಾ? ಒಪ್ಕೊಳ್ತೀವಿ, ಹೌದು PR ಟೀಮ್ ಸ್ಟ್ರಾಂಗ್ ಇದೆ. ನಿಮ್ಮ ರಾಹುಲ್ ಗಾಂಧಿ ಅವರ PR ಟೀಮ್ ನೋಡಿ ಏನು ಯೂಸ್ ಇಲ್ಲ. ಒಂಚೂರು ಆ ಕಡೆ ಗಮನ ವಹಿಸಿ ಅಲ್ಲ, ಈ ಕಡೆ ಯಾಕೆ ನೋಡ್ತೀರಾ? ಇನ್ನು ಪ್ರೆಸ್ ಮೀಟ್ ಅಲ್ಲಿ ಒಬ್ಬ ಪತ್ರಕರ್ತ ರಾಹುಲ್ ಗಾಂಧಿ ಅವರನ್ನ ಕೇಳ್ತಾರೆ, ರಾಹುಲ್ ಗಾಂಧಿ ಅವರೇ, ಈಗ ನೀವು ನಿಮ್ಮ ಬಳಿ ಬಹಳಷ್ಟು ಸಾಕ್ಷಿಗಳಿದಾವೆ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದೀರಲ್ವಾ? ಇಲ್ಲಿ ಎಲೆಕ್ಷನ್ ಕಮಿಷನ್ ಸರಿಯಾದ ರೀತಿಯಲ್ಲಿ ನಿಮಗೆ ರೆಸ್ಪಾಂಡ್ ಮಾಡದೇ ಇದ್ರೆ, ನಿಮಗೆ ಸರಿಯಾದ ರೀತಿಯಲ್ಲಿ ಸಹಕಾರವನ್ನು ನೀಡದೇ ಇದ್ರೆ ನೀವು ಕೋರ್ಟ್ ಮೆಟ್ಟಿಲನ್ನ ಏರ್ತೀರಾ ಅನ್ನುವಂಥ ಪ್ರಶ್ನೆಯನ್ನ ಕೇಳ್ತಾರೆ. ಅದಕ್ಕೆ ರಾಹುಲ್ ಗಾಂಧಿ ಅವರು ಏನು ಹೇಳ್ತಾರೆ ಗೊತ್ತಾ? ನೋಡಿ, ನಾನು ವಿರೋಧ ಪಕ್ಷದ ನಾಯಕ, ನಾನು ಸರ್ಕಾರದ ಮೇಲೆ ಒತ್ತಡವನ್ನ ಹೇರಬಹುದೇ ವಿನಃ ಈ ಕೋರ್ಟ್ಗೆ ಹೋಗೋದು ನನ್ನ ಕೆಲಸ ಅಲ್ಲ, ಬ್ಲಾ 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 ಅಂತ ಏನೋ ಹೇಳ್ತಾರೆ. आपने कहा सर कि आपके पास पुख्ता सबूत है, ब्लैक एंड व्हाइट सबूत है, तो क्या अगर ECI अभी जवाब नहीं देती है तो कोर्ट का रुख करेंगे, ये ऑप्शन है आपके पास, जाएंगे? देखिए, मैंने कहा कि मेरा काम एज ऑपोजिशन लीडर नॉर्मल सिचुएशन में मेरा काम ऑपोजिशन का रोल है, सरकार पे प्रेशर डालने का रोल है. मेरा काम हिंदुस्तान के लोकतंत्र को बचाने का नहीं है. मैं वो काम कर रहा हूं, इस स्टेज पे मैं वो काम कर रहा हूं. ಅಲ್ಲಿಗೆ ಅದು ಇನ್ನೊಂದು ಟುಸ್ ಬಾಂಬು. ಅಂದ್ರೆ ಊಹೆ ಮಾಡ್ಕೊಳ್ಳಿ ರಾಹುಲ್ ಗಾಂಧಿಗೆ ಎಷ್ಟು ಭಯ ಇದೆ ಅಂತ. ರಾಹುಲ್ ಗಾಂಧಿ ಚುನಾವಣಾ ಆಯೋಗದ ವಿರುದ್ಧ ನ್ಯಾಯಾಲಯದಿಂದ ತಪ್ಪಿಸ್ಕೊಳ್ತಾ ಇರೋದಕ್ಕೆ ಕಾರಣ ಏನು ಗೊತ್ತಾ? ಹಿಸ್ಟ್ರಿ ನೆನಪಿದೆ ರಾಹುಲ್ ಗಾಂಧಿಗೆ. ಹೇಗೆ ಅಂತ ಹೇಳ್ತೀನಿ. ನಂಬರ್ 1, ರಫೇಲ್ ಒಪ್ಪಂದದ ವಿಚಾರ, ಚೌಕಿದಾರ್ ಚೋರ್ ಹೇ ಅಂತ ಬೊಬ್ಬೆ ಹೊಡೆದಿದ್ದು. ಅದರಲ್ಲಿ ಸುಪ್ರೀಂ ಕೋರ್ಟ್ ಅನ್ನ ಮಧ್ಯೆ ಹೇಳ್ಕೊಂಡು ಬಂದಿದ್ದು. ಕೊನೆಗೆ ಯಾವುದೇ ಪುರಾವೆ ಇಲ್ಲದೆ ಸುಪ್ರೀಂ ಕೋರ್ಟ್ ಕ್ಷಮೆಯನ್ನ ಕೇಳೋದಕ್ಕೆ ಹೇಳುತ್ತೆ. ಪಾಪ ಬೇಷರತ್ತಾಗಿ ಕ್ಷಮೆಯನ್ನು ಯಾಚಿಸಬೇಕಾಗಿತ್ತು ರಾಹುಲ್ ಗಾಂಧಿ ಅವರು. ಇನ್ನು ನಂಬರ್ 2, ಅರುಣ್ ಜೇಟ್ಲಿ ಅವರ ವಿಚಾರದಲ್ಲಿ ಅರುಣ್ ಜೇಟ್ಲಿ ಅವರ ವಿರುದ್ಧ ಭ್ರಷ್ಟಾಚಾರದ ಆರೋಪವನ್ನು ಮಾಡ್ತಾರೆ ರಾಹುಲ್ ಗಾಂಧಿ ಅವರು. ಅದು ಸುಳ್ಳು ಅಂತ ಆಗುತ್ತೆ. ಮತ್ತೆ ನ್ಯಾಯಾಲಯದ ಎದುರು ಕ್ಷಮೆಯನ್ನ ಯಾಚಿಸಬೇಕಾಗತ್ತೆ. ನಂಬರ್ 3, RSS ಮಾನನಷ್ಟ ಮೊಕದ್ದಮೆ. RSS ಕಾರ್ಯಕರ್ತರು ಸಲ್ಲಿಸಿದಂತಹ ಬಹುತೇಕ ಪ್ರಕರಣದಲ್ಲಿ, ಅಂದ್ರೆ ರಾಹುಲ್ ಗಾಂಧಿ ವಿರುದ್ಧದ ಬಹುತೇಕ ಕೇಸ್ನಲ್ಲಿ ಒಂದೋ ರಾಹುಲ್ ಗಾಂಧಿ ಕಾನೂನಿನ ಕುಣಿಕೆಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಕೊಟ್ಟಿರುವಂತಹ ಹೇಳಿಕೆಯನ್ನ ಹಿಂತೆಗೆದುಕೊಳ್ಳಬೇಕಾಯಿತು, ಅಥವಾ ಒಂದಷ್ಟು ವಿಚಾರಗಳಲ್ಲಿ ಕ್ಷಮೆಯನ್ನ ಕೇಳಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಯಿತು. ಇನ್ನು 4ನೇದು, ವೀರ ಸಾವರ್ಕರ್ ಅವರಿಗೆ ಅವಮಾನ ಮಾಡಿತು. ಏನ್ ಮಾಡೋದು? ಬಾಯಿಗೆ ಬಂದ ಹಾಗೆ ಹೇಳಿಕೆಯನ್ನು ಕೊಡೋದು. ಆಮೇಲೆ ಕೊನೆಗೆ ಏನಾಯ್ತು? ಕಾನೂನು ಒತ್ತಡಕ್ಕೆ ಸಿಲುಕಿ ತಮ್ಮ ಹೇಳಿಕೆಯನ್ನ ಹಿಂಪಡಿಬೇಕಾಯ್ತು, ಅದನ್ನ ಸ್ಪಷ್ಟಪಡಿಸಬೇಕಾಯ್ತು. ಇದು ರಾಹುಲ್ ಗಾಂಧಿ ಹಿಸ್ಟ್ರಿ. ಹಾಗಾಗಿ ಈಗ ಮತ್ತೆ ಈ ಸೊಳ್ಳು ಪೊಳ್ಳು ವೋಟ್ ಚೋರಿ ಆರೋಪಗಳನ್ನ ಹಿಡ್ಕೊಂಡು ಮತ್ತೆ ನ್ಯಾಯಾಲಯಕ್ಕೆ ಹೋದ್ರೆ ಮತ್ತೆ ಹಿಸ್ಟ್ರಿ ರಿಪೀಟ್ಸ್. ಅಂದ್ರೆ ಒಂದೋ ಕ್ಷಮೆಯನ್ನ ಯಾಚಿಸಬೇಕು, ಇಲ್ಲ ಶಿಕ್ಷೆ ಅನುಭವಿಸಬೇಕು, ಇಲ್ಲ ಅವಮಾನವನ್ನ ಎದುರಿಸಬೇಕು. ಇದು ರಾಹುಲ್ ಗಾಂಧಿ ಅವರಿಗೆ ಚೆನ್ನಾಗಿ ಗೊತ್ತಿದೆ. ಅದಕ್ಕೋಸ್ಕರ ಈ ಸುಳ್ಳು ಪೊಳ್ಳು ವೋಟ್ ಚೋರಿ ಪ್ರೊಪಗ್ಯಾಂಡ ಎಲ್ಲವೂ ಕೂಡ ಕೇವಲ
ಪಿಪಿಟಿನೋ ಅಥವಾ ರ್ಯಾಲಿಗಳಲ್ಲಿ ಕೂಗುವುದಕ್ಕೋ ಮಾತ್ರ ಸೀಮಿತ, ಸೋಷಿಯಲ್ ಮೀಡಿಯಾಗೆ ಮಾತ್ರ ಸೀಮಿತ. ಕಾನೂನುಬದ್ಧವಾಗಿ ಹೋರಾಡೋದಕ್ಕೆ ದಮ್ಮು ತಾಕತ್ತು ಯಾವುದೂ ಇಲ್ಲ ಇವ್ರುಗಳಿಗೆ. ಆ ಧೈರ್ಯ ಬರೋದು ಇಲ್ಲ. ಯಾಕೆ ಬರುತ್ತೆ? ಸತ್ಯ ಇದ್ರೆ ತಾನೇ ಬರೋದು. ಆಮೇಲೆ ಇದು ಸರಿನೋ ತಪ್ಪು ನನಗೆ ಗೊತ್ತಿಲ್ಲ, ಆದರೆ ರಾಹುಲ್ ಗಾಂಧಿ ಅವರು ಕೋರ್ಟ್ಗೆ ಹೋಗಲ್ಲ ಅಂತಂದಾಗ ನನಗೆ ಈ ತಿಮರೋಡಿ ಗ್ಯಾಂಗ್ ಒಮ್ಮೆ ನೆನಪಾಗ್ಬಿಡ್ತು ನೋಡಿ. ನಮ್ಮ ಜೊತೆ ಸಾಕ್ಷಿದೆ ಸಾಕ್ಷಿದೆ ಅಂತ ಹೇಳೋದು, ಆದರೆ ಕೋರ್ಟ್ಗೆ ಹೋಗಿ ಅಂತ ಹೇಳಿದ್ರೆ ಹೋಗೋದೇ ಇಲ್ಲ. ಒಂಥರ ಸೇಮ್ ಟು ಸೇಮ್ ಅಲ್ವಾ? ಇರಲಿ ಬಿಡಿ, ನೆನಪಾಯ್ತು ಅದಕ್ಕೆ ಹೇಳಿದೆ ಬಿಡಿ. ವೀಕ್ಷಕರು, 2022ರಿಂದ 2023ರವರೆಗೆ ಮತದಾರರ ಪಟ್ಟಿಯಿಂದ ವೋಟರ್ಗಳ ಡಿಲೀಷನ್ ಆಗಿದೆ. ಅದಕ್ಕೆ ಜ್ಞಾನೇಶ್ ಕುಮಾರ್ ಅವರೇ ಮುಖ್ಯ ಕಾರಣ ಅನ್ನೋದು राहुल गांधी ಅವರ ಇನ್ನೊಂದು ಆರೋಪ. चीफ इलेक्शन कमीशन के बारे में मैंने बोला कि यह व्यक्ति वोट चोरों की रक्षा कर रहा है. जो भी मैं यहां बोल रहा हूं 100% प्रूफ के साथ, सबूत के साथ बोल रहा हूं. और मैं अभी आपको दिखाना चाहता हूं कि मैं ये शब्द क्यों बोल रहा हूं और किस बेसिस पे बोल रहा हूं. आपको अपनी आंखों से ये दिखेगा. कर्नाटका सीआईडी ने केस चालू किया कि वोटर कौन है, ये फोन किसके हैं, ये आईपी एड्रेस क्या है, ओटीपी कहां गया, इन चीजों के बारे में इन्वेस्टिगेशन शुरू होती है. कर्नाटक सीआईडी ने हिंदुस्तान के इलेक्शन कमीशन को 18 चिट्ठियां लिखी हैं. हमें आप ये इंफॉर्मेशन दीजिए, बिल्कुल तैयार है. डेस्टिनेशन आईपी दीजिए, डिवाइस डेस्टिनेशन पोर्ट दीजिए, ओटीपी ट्रेल दीजिए, फोन नंबर्स दीजिए, फोन नंबर्स के मालिकों के नाम दीजिए. क्लियरली पूछा है. नो आंसर. 18 चिट्ठी सीआईडी कर्नाटक. नो आंसर फ्रॉम चीफ इलेक्शन कमिश्नर. नो आंसर फ्रॉम इलेक्शन कमिश्नर. टाइमलाइन देखिए. ओके, फरवरी 23 में इन्वेस्टिगेशन शुरू होती है. मार्च 23 में कर्नाटका सीआईडी चिट्ठी लिखती है ईसीआई को कि हमें सारी डिटेल्स दे दीजिए. अगस्त में इनकंप्लीट डिटेल्स दी जाती है जिससे कोई इन्वेस्टिगेशन आगे नहीं बढ़ेगा. जिन चीजों की जरूरत थी वो नहीं दी, जिसकी जरूरत नहीं थी वो सारी दे दी. पहला सबूत. ಅದರ ಸತ್ಯ ಏನು ಅಂತ ನೋಡಿದ್ರೆ ಮಜಾ ಇದೆ. ಜ್ಞಾನೇಶ್ ಕುಮಾರ್ ಅವರು 2024ರವರೆಗೆ ಚುನಾವಣಾ ಆಯೋಗದ ಭಾಗವೇ ಆಗಿರಲಿಲ್ಲ. ಅವರು ಕಾರ್ಪೊರೇಷನ್ ಸೆಕ್ರೆಟರಿ ಆಗಿದ್ರು. 2024ರಲ್ಲಿ ಚುನಾವಣಾ ಆಯುಕ್ತರಾಗ್ತಾರೆ. ಇನ್ನಿಲ್ಲಿ ಪಬ್ಲಿಕ್ನವರಿಗೆ ಅಥವಾ ಹೊರಗಿನವರಿಗೆ ವೋಟರ್ ಲಿಸ್ಟ್ ಅನ್ನ ತಿದ್ದುವಂತಹ, ಅಲ್ಲಿ ಡಿಲೀಟ್ ಮಾಡುವಂತಹ, ಆಡ್ ಮಾಡುವಂತಹ ಯಾವುದೇ ವಿಚಾರದಲ್ಲೂ ಕೂಡ ಅವಕಾಶ ಇಲ್ಲ ಅನ್ನುವಂಥದ್ದನ್ನ ಎಲೆಕ್ಷನ್ ಕಮಿಷನ್ ಇಲ್ಲಿ ಸ್ಪಷ್ಟಪಡಿಸಿದೆ. ಅಲ್ಲಿಗೆ ರಾಹುಲ್ ಗಾಂಧಿ ಅವರದು ಇದು ಇನ್ನೊಂದು ಟುಸ್ ಬಾಂಬು. ವೀಕ್ಷಕರೇ, ರಾಹುಲ್ ಗಾಂಧಿ ಅವರು ತಮ್ಮ ಪಿಪಿಟಿಯಲ್ಲಿ ಮತದಾರರ ಅಳಿಸುವಿಕೆಗೆ ಫಾರ್ಮ್ ಅನ್ನು ನಾವು ಡಿಸೆಂಬರ್ 19, 2022ರಲ್ಲಿ ಸಲ್ಲಿಸಿದೀವಿ ಅಂತ ಹೇಳ್ತಾರೆ. ಸರಿ, ಬಿಜೆಪಿ ನಿಜವಾಗ್ಲೂ ಕಾಂಗ್ರೆಸ್ ಮತದಾರರನ್ನು ಅಳಿಸೋದಕ್ಕೆ ಪ್ರಯತ್ನವನ್ನ ಪಟ್ಟಿತ್ತು ಅಂತಾನೇ ನಾವು ಅಂದುಕೊಳ್ಳೋಣ. ಆದರೆ ಅಂತಿಮ ಮತದಾರರ ಪಟ್ಟಿಯನ್ನು ಪ್ರಕಟಿಸಿದ್ದು ಯಾವಾಗ ಗೊತ್ತಾ? ಜನವರಿ 5, 2023ರಲ್ಲಿ. ಚುನಾವಣೆ ಘೋಷಣೆ ಆಗಿದ್ದು ಯಾವಾಗ? ಮಾರ್ಚ್ 29, 2023ರಲ್ಲಿ. ಹಾಗಾಗಿ ಇಲ್ಲಿ ಕಾಂಗ್ರೆಸ್ನವರಿಗೆ ಅಲ್ಲಿ ಏನು ಸಮಸ್ಯೆ ಆಗಿತ್ತೋ ಅದನ್ನ ಪರಿಶೀಲಿಸಿ ಅಳಿಸಲಾಗಿರುವಂತಹ ಕಾಂಗ್ರೆಸ್ ಹೆಸರುಗಳನ್ನ ಮತ್ತೆ ಸೇರಿಸೋದಕ್ಕೆ ಬರೋಬ್ಬರಿ 5 ತಿಂಗಳುಗಳ ಕಾಲಾವಕಾಶ ಇತ್ತು. ಆದ್ರೆ ಪಾಪ ಕಾಂಗ್ರೆಸ್ ಅದನ್ನ ಮಾಡಲೇ ಇಲ್ವಲ್ಲ. ಯಾಕೆ? ಅಲ್ಲಿಗೆ ಇದು ಇನ್ನೊಂದು ಟುಸ್ ಬಾಂಬು. ರಾಹುಲ್ ಗಾಂಧಿಯ ವೋಟ್ ಚೋರಿ ಪಿಪಿಟಿಯನ್ನ ಮೊನ್ನೆಯಿಂದ ನೋಡಿ 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 ನನಗೆ ಅರ್ಥ ಆಗಿರೋದಿಷ್ಟೇ. ಬಿಜೆಪಿ ಎಲ್ಲಾದ್ರೂ ಗೆದ್ದಿದೆ ಅಂತ ಹೇಳಿದ್ರೆ ಅಲ್ಲಿ ವೋಟ್ ಆಡ್ ಆಗಿದೆ. ಕಾಂಗ್ರೆಸ್ ಎಲ್ಲಾದ್ರೂ ಗೆದ್ದಿದೆ ಅಂತ ಹೇಳಿದ್ರೆ ಅಲ್ಲಿ ವೋಟು ಡಿಲೀಟ್ ಆಗಿದೆ. ವೀಕ್ಷಕರೇ, ರಾಹುಲ್ ಗಾಂಧಿ ಅವರ ಸಂಪೂರ್ಣ ಪಿಪಿಟಿ ಇದೆಯಲ್ವಾ, ಇದು ಒಂದು ಬಂಡಲ್ ಬರೇ ಊಹಾಪೋಹಗಳಿಂದ ತುಂಬಿ ತುಳುಕ್ತಾ ಇದೆ.
ಇದು ಬೇರೆ ಏನು ಅಲ್ಲ, ತಮ್ಮ ಸ್ವಂತ ವೈಫಲ್ಯಗಳನ್ನ ಮುಚ್ಚಿಡೋದಕ್ಕೆ, ತಮ್ಮ ಸ್ವಂತ ವೈಫಲ್ಯಗಳನ್ನ ಮರೆಮಾಚೋದಕ್ಕೆ, ನಮ್ಮ ದೇಶದಲ್ಲಿ ಅರಾಜಕತೆಯನ್ನ ಸೃಷ್ಟಿ ಮಾಡೋದಕ್ಕೆ ಮಾಡ್ತಾ ಇರುವಂತಹ ಹುನ್ನಾರ ಅಷ್ಟೇ. ಅರ್ಥ ಮಾಡ್ಕೊಳ್ಳಿ. ಜನರನ್ನ ಕನ್ಫ್ಯೂಸ್ ಮಾಡುವಂತಹ ಕೆಲಸ ಇದು ಇವ್ರದ್ದು. ಜನರ ದಿಕ್ಕು ತಪ್ಪಿಸುವಂತಹ ಕೆಲಸ ಇದು. ನೆನಪಿರ್ಲಿ, ಈ ವ್ಯಕ್ತಿ ಪಕ್ಕಾ ಡೀಪ್ ಸ್ಟೇಟ್ ಜೊತೆ ಸೇರಿ ಆಟವನ್ನ ಆಡ್ತಾ ಇರೋದಿದು. ಇವರುಗಳ ಆಟಕ್ಕೆ ಫುಲ್ ಸ್ಟಾಪ್ ಅನ್ನ ಇಡೋದಕ್ಕೆ ನಮಗೆ ಮಾತ್ರ ಸಾಧ್ಯ ಇರೋದು. ನೆನಪಿರ್ಲಿ ವೀಕ್ಷಕರೇ, ಮತದಾರರೇ ಬುದ್ಧಿಯನ್ನ ಕಲಿಸಿ ಇವರನ್ನ ಮೂಲೆಗೆ ತಳ್ಳಬೇಕು. ಇಲ್ಲ ಅಂತ ಅಂದ್ರೆ ಇವ್ರುಗಳು ತಮ್ಮ ಸ್ವಾರ್ಥಕ್ಕೆ ಏನು ಮಾಡೋದಕ್ಕೂ ಹಿಂಜರಿಯಲ್ಲ. ನೆನಪಲ್ಲಿ ಇಟ್ಕೊಳ್ಳಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.